ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೈರಾಟ್ ಸಿನಿಮಾದಂತೆ ಮರ್ಯಾದಾ ಹತ್ಯೆ ಒಂದು ನಡೆದಿದೆ. ಗರ್ಭಿಣಿ ಮಗಳ ಪ್ರಾಣವನ್ನೇ ಪಾಪಿ ತಂದೆಯೊಬ್ಬರು ತೆಗೆದಿರುವಂತಹ ಘಟನೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ದಲಿತ ಸಮುದಾಯಕ್ಕೆ ಸೇರಿದ ಯುವಕನನ್ನ ವಿವೇಕಾನಂದ ದೊಡ್ಡಮನಿ ಅಂತ ಈತನನ್ನ ಮಾನ್ಯ ಪಾಟೀಲ್ ಎನ್ನುವಂಥ 19 ವರ್ಷದ ಯುವತಿ ಮದುವೆ ಆಗಿದ್ರು. ಪೋಷಕರ ವಿರೋಧ ಇತ್ತು, ಕುಟುಂಬದ ವಿರೋಧ ಇತ್ತು, ಅನ್ಯ ಜಾತಿಯ ಅನ್ನುವ ಕಾರಣಕ್ಕೆ ಪೊಲೀಸರ ಮುಖಾಂತರ ರಾಜಿ ಸಂಧಾನಗಳಾಗಿತ್ತು. ಇವೆಲ್ಲವನ್ನು ಧಿಕ್ಕರಿಸಿ ಯುವಕ ಮತ್ತು ಯುವತಿ ಮನೆಯನ್ನು ಬಿಟ್ಟು ಹೋಗಿ ಮದುವೆ ಆಗಿದ್ದರು. ಅದಾದ ನಂತರ 7 ತಿಂಗಳ ಗರ್ಭಿಣಿ ಆಗಿದ್ದರು ಈ ಮಹಿಳೆ. ವಾಪಸ್ ಊರಿಗೆ ಬಂದಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಗರ್ಭಿಣಿ ಆದ ನಂತರ ವಾಪಸ್ ಊರಿಗೆ ಬಂದಿದ್ದಾರೆ. ಏಕಾಏಕಿಯಾಗಿ ಈ ಯುವತಿಯ ಪೋಷಕರು ಪ್ರಕಾಶ್ ಗೌಡ ಪಾಟೀಲ್, ವೀರನಗೌಡ ಪಾಟೀಲ್ ಕೆಲವರೆಲ್ಲ ಇದ್ದಾರೆ. 4 ಜನರ ವಿರುದ್ಧ FIR ಕೂಡ ಆಗಿದೆ. ಬಂಧಿಸಿದ್ದಾರೆ ಅವರನ್ನು. ಹೊಲಕ್ಕೆ ಮತ್ತು ಮನೆಗಳಿಗೆ ನುಗ್ಗಿ ಏಕಾಏಕಿಯಾಗಿ ಹಲ್ಲೆ ಮಾಡಿ ಗಾಯಗಳಾಗಿತ್ತು. ಮಾನ್ಯ ಪಾಟೀಲ್ ಎನ್ನುವಂಥ ಈ ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಇದೀಗ ಮೃತಪಟ್ಟಿರೋದು ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ತಂದೆ ಕೈಯಲ್ಲಿ ಕೊಡಲಿಯನ್ನು ಹಿಡ್ಕೊಂಡು ಬಂದಿರೋ ದೃಶ್ಯವನ್ನು ನೋಡ್ತಾ ಇದ್ದೀರಿ. 2 ಗುಂಪುಗಳಾಗಿ ಮನೆ ಮತ್ತು ಹೊಲಗಳಿಗೆ ನುಗ್ಗಿದ್ರಂತೆ. ಯುವಕನ ತಂದೆ, ಯುವಕನ ತಾಯಿ ಮತ್ತು ಯುವಕನಿಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿದೆ. ಆ ಪರಿಪ್ರಮಾಣದಲ್ಲಿ ದಾಳಿಯಾಗಿತ್ತು. ಪೋಷಕರ ವಿರೋಧದ ನಡುವೆ ದಲಿತ ಸಮುದಾಯಕ್ಕೆ ಸೇರಿರುವ ವಿವೇಕ್ ದೊಡ್ಡಮನಿ ಎನ್ನುವಂಥ ಯುವಕನನ್ನ ಯುವತಿ ಮದುವೆ ಆಗಿದ್ದ ಕಾರಣಕ್ಕಾಗಿ ಆಗಿರುವಂತಹ ಕೊಲೆ ಇದು. ತಂದೆಯಿಂದಲೇ ಮಗಳ ಕೊಲೆ. ಬಂದು ಹೊಡೆದಾರ್ರಿ. ನಾವು ಹುಬ್ಳಿಗೆ ಹೋದಾರ ಗೊತ್ತಿಲ್ಲ. ನಮ್ಮ ನೀರು ಬಿಡಿಸ್ಕೊಳಕ್ ಹೋದ್ರೂ ಹೊಡೆದಾರ. ಮತ್ತೇನು ಹುಡುಗಿ ಮೈದ್ನ ಸಸಿ ರೀ. ಅದ ಸಸಿ ಆಗುತ್ತೆ ತಲೆಗೆ ಪೆಟ್ಟದೈತೆ ನನಗೆ. ಆದ್ರೂ ಹೆಂಗಾದ್ರೂ ಮಾಡಿ ಜೀವನ ಬದುಕಿಸ್ಕೊಂಡು ಬಂದ್ರಿ. ಹೆಂಗಾದ್ರಿ ಇನ್ಸಿಡೆಂಟ್? ಹೆಂಗೆ ಡೌನ್ ಮ್ಯಾಗ ಅವ್ರು ಇದ್ದರೆ ನಾ ಈ ಕಡೆಯಿಂದ ಅಂಜನಗಿರಿಯಿಂದ ಸಂತಿ ಮಾಡ್ಕೊಂಡು ಹೊಂಟಿದ್ದಾರೆ. ನಾನು ಹಿಂದೆ ಹುಡುಗಿದ್ದಾರೆ. ಹೊಡೆದ್ರ ಪುಟ್ಟ ಏನು ಪುಟ್ಟ? ಅವರು ಬಂದ್ರಿ, ಹೊಡೆದ್ರಿ. ಯಾರ್ಯಾರು ಬಂದಿದ್ರು? ಪ್ರಕಾಶ್ ಕೊಡ್ರಿ ಮತ್ತು ಯಾರ್ಯಾರು ಇದ್ರಿ ಗೊತ್ತಿಲ್ರಿ. ಆಮೇಲೆ ನಮ್ಮನ್ನು ಬಂದು ಹೊಡೆದ್ರಿ. ಹೊಡೆದಿಂದ ರೀ ಅತ್ತಿಗೆ ಮನೇಲಿ ಕೈ ಹಿಡಿದ್ರು ಹೊಡೆದ್ರಿ. ಎಲ್ಲ ಹೊಡೆದ್ರಿ. ಎದರ್ಲೆ ಹೊಡೆದ್ರು? ಕೊಡ್ಲಿ ಕುಡುಗಲ್ಲೇ ಹೊಡೆದ್ರಿ. ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಈ ಎಲ್ಲ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್. ಹುಬ್ಬಳ್ಳಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಕಲ್ಮೇಶ್, ಪೋಷಕರ ವಿರೋಧ ಇತ್ತಂತೆ, ರಾಜಿ ಸಂಧಾನ ಆಗಿತ್ತಂತೆ, ಆದರೂ ಕೂಡ ಮದುವೆ ಆಗಿದ್ರು, ಈ ಕಾರಣಕ್ಕಾಗಿ ಕೊಲೆ ಆಗಿದೆ ಅಂತ ಸದ್ಯಕ್ಕೆ ಪೊಲೀಸ್ ಮಾಹಿತಿಗಳು ಹೇಳ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸು? ಪೊಲೀಸರು ಏನು ಹೇಳ್ತಾರೆ, ಕುಟುಂಬಸ್ಥರು ಏನು ಹೇಳ್ತಾರೆ? ಯಾಕಂದ್ರೆ ಏನು ಕೀಳು ಜಾತಿಯ ಯುವತಿಯನ್ನ ಪ್ರೀತಿ ಮಾಡೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಡೀ ಈ ಯುವತಿಯ ತಂದೆ ಯುವತಿಯನ್ನ ಮತ್ತು ಯುವತಿಯ ಪ್ರೀತಿ ಮಾಡಿದಂತ ಯುವಕ ಇದ್ದಾರೆ, ಯುವಕನ ಮತ್ತು ಅವರ ಮನೆಯವರ ಮೇಲೆ ತೀವ್ರತರದ ಹಲ್ಲೆಯನ್ನು ಮಾಡ್ತಕ್ಕಂಥ ಘಟನೆ. ಮತ್ತು ಹಲ್ಲೆ ಆದಂತ ಯುವತಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವುದು ಸಾಕಷ್ಟು ಆತಂಕಕಾರಿ ಅಂತ ವಿಚಾರ ಅಂತ ಹೇಳ್ಬೋದು. ಹುಬ್ಬಳ್ಳಿ ಸಮೀಪದ ಇನಾಂ ವೀರಾಪುರ ಗ್ರಾಮದಲ್ಲಿ ನಿನ್ನೆ ನಡೆದಂತ ಘಟನೆ ಇದು. ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಒಂದು ಅನ್ಯ ಜಾತಿಯ ಯುವತಿ ಮತ್ತು ಯುವಕ ಪರಸ್ಪರ ಇಬ್ಬರು ಪ್ರೀತಿ ಮಾಡ್ತಿದ್ರು. ಮೇಲ್ಜಾತಿಯ ಯುವತಿ ಕೀಳು ಜಾತಿಯ ಯುವಕರನ್ನ ಪ್ರೀತಿ ಮಾಡಿದಾಳ ಅಮ್ಮನೆನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಘಟನೆಗೆ ರಾದಂತಕ್ಕೆ ಕಾರಣ ಆಗ್ಬೋದು. ನಿನ್ನೆ ತಡರಾತ್ರಿ ಏನು ಯುವಕ ಯುವತಿ ಕಳೆದ 8 ದಿನದಿಂದ ಊರಿಗೆ ಬಂದಿರ್ತಾರೆ. ಇವರು ಕಳೆದ 3-4 ವರ್ಷಗಳಿಂದ ಪ್ರೀತಿ ಇರುತ್ತೆ. ಪ್ರೀತಿಗೆ ತಂದೆಯ ಮನೆಯಲ್ಲಿ ಅಂದ್ರೆ ಹುಡುಗಿಯ ಮನೆಯಲ್ಲಿ ವಿರೋಧ ವ್ಯಕ್ತವಾಗ್ತದೆ. ಕೀಳು ಜಾತಿ ಯುವಕರನ್ನ ಮದುವೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ರಾಜಿ ಸಂಧಾನ ಆಗ್ತದೆ. ಪೊಲೀಸ್ ಠಾಣೆಗಳ ಮೆಟ್ಟಲಿರ್ತದೆ. ತಹಶೀಲ್ದಾರ್ ಮಧ್ಯಪ್ರವೇಶ ಮಾಡ್ತಾರೆ. ಇವೆಲ್ಲವಕ್ಕೂ ರಾಜಿ ಸಂಧಾನಕ್ಕೆ ಒಪ್ಪಿರಲಿಲ್ಲ.
ಆದ್ರೆ ಎಲ್ಲೋ ಒಂದ್ ಕಡೆ ಈ ದ್ವೇಷ ಮುಂದುವರಿತಿದೆ. ನಿನ್ನೆ ಈ ಒಂದು ದ್ವೇಷ ಸಾಕಷ್ಟು ತಾರಕಕ್ಕೆ ಹೋಗಿರುವಂತದ್ದು. ಯುವತಿಯ ತಂದೆ ಸ್ವತಃ ಮಾರಕಾಸ್ತ್ರ ಕೊಡಲೆಯಿಂದ ಬಂದು ಆ ಯುವತಿಯ ಮನೆ ಏನು ಗಂಡನ ಮನೆ ಇದೆ, ಆ ಯುವಕರ ಮನೆಗೆ ಬಂದು ಹಲ್ಲೆ ಮಾಡ್ತಾರೆ. ಕೆಲವು ಹೊಲಗಳಿಗೆ ನುಗ್ಗಿ ಕೆಲಸ ಮಾಡ್ತಕ್ಕಂಥ ಯುವಕನ ಕಡೆದವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಸಾಕಷ್ಟು ಗಂಭೀರ ಆಗ್ತದೆ. 6 ಜನರಿಗೆ ಗಂಭೀರ ಗಾಯಗಳಾಗ್ತವೆ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಯುವತಿ ಮಾನ್ಯ ಗರ್ಭಿಣಿ ಆಗಿರ್ತಾಳೆ, 7 ತಿಂಗಳ ಗರ್ಭಿಣಿ. ಅವನು ಸಾವನ್ನಪ್ಪಿರೋದು. ಇನ್ನೊಂದು ಕಡೆ ಯುವಕರು ಸಹ ಸಾಕಷ್ಟು ರೀತಿಯ ಗಂಭೀರವಾಗಿ ಗಾಯಗೊಂಡಿರೋದು. ಇನ್ನು 3 ಜನ ಚಿಕಿತ್ಸೆ ಪಡ್ತಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ವತಃ ಧಾರವಾಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಗುಂಚೇರ್ ಆರ್ಯ ಭೇಟಿ ಕೊಟ್ಟು ಆಸ್ಪತ್ರೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನ ಪಡಿತಿರತಕ್ಕಂಥ ಗಾಯಗಳನ್ನ ಆರೋಗ್ಯ ವಿಚಾರ ಮಾಡಿದ್ದಾರೆ. ಒಂದು ಹೇಳಿಕೆಯನ್ನ ಜಿ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು 3 ಜನ ಅಂದ್ರೆ ಪ್ರಮುಖ ಆರೋಪಿಗಳನ್ನ 3 ಜನ ಅರೆಸ್ಟ್ ಮಾಡಿದ್ದೇವೆ. A1 ಆರೋಪಿ, A2 ಆರೋಪಿ ಬಗ್ಗೆ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆ ಮಾನ್ಯ ಮರ್ಯಾದೆ ಹತ್ಯೆ ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಿದ್ದೇವೆ. ಈ ಕುರಿತಂತೆ ಸ್ಪಷ್ಟವಾಗಿ ಹೇಳುವಂತ ಈಗ ಸಮಯ ಇಲ್ಲ. ಅದರಿಂದ ಎಲ್ಲವನ್ನ ತನಿಖೆಯನ್ನು ಮಾಡಿದ ನಂತರ ಹಂತಕ್ಕೆ ಬಂದ ನಂತರ ಪ್ರಕರಣದ ಬಗ್ಗೆ ಇನ್ನೊಂದು ರೀತಿಯ ಮಾಹಿತಿಯನ್ನು ಕೊಡ್ತೇವೆ. ಆದ್ರೆ ಈಗಾಗಲೇ 3 ಜನ ಅರೆಸ್ಟ್ ಮಾಡಿದ್ದೇವೆ ಮತ್ತು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಈ ಕುರಿತಂತೆ. ಮತ್ತು ಏನೆಲ್ಲ ಹಿಂದೆ ರಾಜ್ಯ ಸಂಧಾನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದೇವೆ ಎಂಬ ಮಾಹಿತಿಯನ್ನು ಕೊಡ್ತಿದ್ದಾರೆ. ಮತ್ತು ಈಗ ಬೂದಿ ಮೆಚ್ಚಿದ ಕೆಂಡ ಮೀನಾಪುರದಲ್ಲಿ ಆಗಿರುವಂತ ವಾತಾವರಣ ನಿರ್ಮಾಣ ಆಗಿದೆ. ಏನೆಲ್ಲ ಪೊಲೀಸ್ ಇಲಾಖೆ ಇನ್ನಷ್ಟು ಕ್ರಮ ತೆಗೆದುತ್ತಾರೆ, ಇನ್ನೂ ಇದರ ಹಿಂದೆ ಯಾರಿದ್ದಾರೆ ಅವ್ರ ಬಗ್ಗೆನೂ ಸಹ ತನಿಖೆ ಆಗಬೇಕು. ನಿಜಕ್ಕೂ ಈ ರೀತಿಯಂತ ಘಟನೆ ಆಗಿರೋದು ಮಾನವ ಕುಲಕ್ಕೆ ಅವಮಾನ ಅಂತ ಹೇಳ್ಬೋದು. ಪ್ರವೀಣ್. ಓಕೆ ಕಲ್ಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.